ಪ್ರಾಡಕ್ಟ್ ನ ಸಾರಿ ಹೊಸ ಪ್ರಾಡಕ್ಟ್ ನ ಫುಟ್ಪಾತ್ ಅಲ್ಲಿ ಚಾಟ್ಸ್ ತಿನ್ನೋಣ ಅನ್ಕೊಂಡ್ವಿ, ಬೇಡ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದೀವಿ, ಹೋಗಿ ಮಾಲ್ ಅಲ್ಲಿ ಏನಾದ್ರು ತಿನ್ಕೊಂಡು ಇಲ್ಲಿ ನಮ್ಮ ಮೋಸ್ಟ್ ಅವೈಟೆಡ್ ಬಿರಿಯಾನಿ ಬಂದಿದೆ. ಡ್ರ್ಯಾಗನ್ ಚಿಕನ್. ದಿಸ್ ಇಸ್ ಡ್ರ್ಯಾಗನ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ತುಂಬಾ ದಿನ ಆಗಿತ್ತು ನಾವು ವ್ಲಾಗ್ಸ್ ಮಾಡಿ, ಮತ್ತೆ ವಾಪಸ್ ವ್ಲಾಗ್ಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈವ್ನಿಂಗ್ ಆಗಿದೆ, ಹೊರಗಡೆ ಚಿಲ್ಡ್ ಆಗಿದೆ ವೆದರು. ಸೊ ಗೈಸ್, ದಿಸ್ ಇಸ್ ದ ಔಟ್ಫಿಟ್. ಪ್ಲೀಸ್ ಕಮ್. ಸೊ ಇವ್ರ ಔಟ್ಫಿಟ್ ಹೀಗಿದೆ, ಹೀಗೆ ರೆಡಿ ಆಗಿದ್ದೀವಿ. ಸೊ ಎಲ್ಲೆಲ್ಲಿ ಹೋಗ್ತೀವಿ, ಏನೇನ್ ತಿಂತೀವಿ ಅಂತ ತೋರಿಸ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಎಲ್ಲೆಲ್ಲೋ ಅಂದ್ರೆ ಎಲ್ಲೋ ಊಟಿಗೋ ಇಲ್ಲ ಅಂದ್ರೆ ಗೋವಾಗೋ ಎಲ್ಲೋ ಹೋಗ್ತಿಲ್ಲ. ಇನ್ನು ಮಳೆ ಬರ್ತಿತ್ತು, ಆಚೆ ಕಡೆ ತಿರ್ಗಾಡ್ಕೊಂಡು ಸ್ವಲ್ಪ ಎಲ್ಲದಿ ಫುಟ್ಪಾತ್ ಅಲ್ಲಿ ಚಾಟ್ಸ್ ತಿನ್ನೋಣ ಅನ್ಕೊಂಡ್ವಿ, ಬೇಡ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದೀವಿ, ಹೋಗಿ ಮಾಲ್ ಅಲ್ಲಿ ಏನಾದ್ರು ತಿನ್ಕೊಂಡ್ ಬರೋಣ ಅಂತ ರೆಡಿ ಆಗಿದೀವಿ. ನೋಡೋಣ ಏನೇನ್ ಸಿಗುತ್ತೆ, ಏನೇನ್ ತಿಂತೀವಿ ಅನ್ಬಿಟ್ಟು ಕಂಪ್ಲೀಟ್ ಆಗಿ ಬ್ಲಾಗ್ ಅಲ್ಲಿ ತೋರಿಸ್ತೀವಿ. ನೋಡಿ ಸಪೋರ್ಟ್ ಮಾಡಿ. ಸೊ ನಾವಿವಾಗ ಮಾಲ್ಗೆ ಬಂದಿದ್ದೀವಿ. ಇಲ್ಲಿ ಹೌಸ್ ಹೋಲ್ಡ್ ಐಟಮ್ಸ್ ಸ್ವಲ್ಪ ಬೇಕಾಗಿತ್ತು, ಆ ಪರ್ಚೇಸಿಂಗ್ಗೋಸ್ಕರ ಬಂದಿದ್ದೀವಿ. ಇದೆಲ್ಲ ಶಾಂಪೂ ಅದು ಇದು ಎಲ್ಲ ಕಾಣಿಸ್ತಾ ಇದೆ. ಏನ್ ತಗೋಬೇಕು ಏನ್ ತಗೋಬೇಕು ಏನು ಅಂತ ನಾವಿನ್ನು ಸ್ವಲ್ಪ ಯೋಚನೆಯಲ್ಲಿದ್ದೀವಿ. ನೋಡ್ತಾ ನೋಡ್ತಾ ತಗೋತೀವಿ, ಏನೇನ್ ತಗೋತೀವಿ ಅಂತಾನು ತೋರಿಸ್ತೀವಿ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಗೈಸ್. ಇಲ್ಲಿ ಬಂದ ತಕ್ಷಣ ಈ ಫೋಟೋಸ್ ಎಲ್ಲ ತುಂಬಾ ಅಟ್ರಾಕ್ಟಿವ್ ಕಾಣಿಸ್ತು. ಇಲ್ಲಿ ನೋಡಿ, ಈ ಫೋಟೋ ಬ್ಯೂಟಿಫುಲ್ ಆಗಿದೆ. ಕೃಷ್ಣನ ನೋಡ್ತಿದ್ರೇನೆ ಒಂಥರ ಖುಷಿ ಆಗುತ್ತೆ. ಪರ್ಚೇಸ್ ಎಲ್ಲ ಏನೂ ಮಾಡಲ್ಲ, ಬಟ್ ನೋಡ್ತಿದ್ದಂಗೆ ತುಂಬಾ ಖುಷಿ ಆಯ್ತು. ಮನೆಯಲ್ಲಿ ಅಷ್ಟು ಮಿರರ್ ಇದ್ರು ಇಲ್ಲಿ ಮಿರರ್ಗಳು ನೋಡ್ತಾ ಇದಾವೆ ಇವಳು. ಗೊತ್ತಿಲ್ಲ ಏನ್ ತೆಗೆ ಅನ್ಬಿಟ್ಟಿದ್ದು, ಅಲ್ಲುಜ್ಜೋದಕ್ಕ ಇಲ್ಲ ಮುಖ ನೋಡೋದಕ್ಕ. ದೇವ್ರೊಬ್ಬನ್ ಗೊತ್ತಿ. ಹುಡುಗಿಯರ ಹತ್ರ ಶಾಪಿಂಗ್ ಬಂದ್ಬಿಟ್ರೆ ಇದೊಂದು ಕಷ್ಟ ನಮ್ಗೆ. ಆತರ ತೋರಿಸ್ಬೇಕು. ಯಾ ವೆರಿ ಟ್ರೂ. ತುಂಬಾ ಚೆನ್ನಾಗಿದೆ, ಸಕ್ಕದಾಗಿದೆ. ಬಟ್ ತಗೊಂಬಾರ್ದು ಅಷ್ಟೇ ಅದನ್ನ. ಚಿಕನ್ ಮಿಕ್ಸ್. ಏನ್ ಮಿಕ್ಸ್? ಬಾರ್ಬಿಕ್ಯೂ ಚಿಕನ್ ಮಿಕ್ಸ್. ಬಾರ್ಬಿಕ್ಯೂ ಚಿಕನ್ ಮಿಕ್ಸ್. ನಾನೊಂದು ಹೊಸ ಪ್ರಾಡಕ್ಟ್ ನ ಹೊಸ ಪ್ರಾಡಕ್ಟ್ ನ ಫಸ್ಟ್ ಟೈಮ್ ನೋಡಿದೀನಿ. ಏನೋ ಕ್ರಿಸ್ಪಿ ಫ್ರೈಡ್ ಚಿಕನ್ ಅಂತೆ. ನಾವು KFC ಚಿಕನ್ ಎಲ್ಲ ತುಂಬಾ ಇಷ್ಟಪಟ್ಟು ತಿನ್ನೋರ್ಗೆ ಇದನ್ನ ತಗೋಬಹುದು. ನಾನು ತಗೊಂಡಿದ್ದೀನಿ. ನಾಳೆ ಇದನ್ನ ಟ್ರೈ ಮಾಡಿ ರೆಸಿಪಿ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಾವು ತುಂಬಾ ವೈಡ್ ವೆರೈಟೀಸ್ ಆಫ್ ಫುಡ್ ಆಪ್ಷನ್ಸ್ ಇದೆ. ಆಲ್ ಪೇಸ್ಟ್ರೀಸ್, ಕೇಕ್ಸ್, ಲುಕ್ ಸೋ ಯಮ್. ಹಂಗೆ ಈ ಕಡೆ ಬಂದ್ರೆ ಸ್ವಲ್ಪ ಫುಡ್ ಸೆಕ್ಷನ್ ಇದೆ. ಸೊ ವಿ ಕ್ಯಾನ್ ಫೈಂಡ್ ಚಿಕನ್ ಸಮೋಸಾ, ಎವ್ರಿಥಿಂಗ್ ಹಿಯರ್. ಸೊ ನಾವು ಕೆಳಗಡೆಯಿಂದ ಡ್ರ್ಯಾಗನ್ ಚಿಕನ್ ಅಂತ ಏನೋ ತಗೊಂಡ್ಬಂದಿದ್ದೀವಿ. ಡ್ರ್ಯಾಗನ್ ಚಿಕನ್. ದಿಸ್ ಇಸ್ ಡ್ರ್ಯಾಗನ್ ಚಿಕನ್. ಬಟ್ ಇದರಲ್ಲಿ ಡ್ರ್ಯಾಗನ್ ಇರಲ್ಲ ಅಷ್ಟೇ, ಚಿಕನ್ ಇರುತ್ತೆ. ಸೊ ಮೈ ಹಸ್ಬೆಂಡ್ ಲವ್ಸ್ ಚೈನೀಸ್ ಫುಡ್, ಸೊ ತಗೊಂಡ್ಬಂದಿದ್ದೀನಿ. ಸೊ ಯಮ್ಮಿ ಯಮ್ಮಿ ಆಗಿದೆ ಅಂತ ಕಾಣಿಸ್ತಿದೆ ಅಂದ್ಬಿಟ್ಟು ತಗೊಂಡ್ಬಂದಿದ್ದೀನಿ. ತಿನ್ನಕ್ ಅಷ್ಟರಲ್ಲೇ. ಸೊ ದಟ್ ಇಸ್ ಹಿಸ್ ಫೇವ್ರೇಟ್ ಬಿರಿಯಾನಿ. ಅದು ಟೇಸ್ಟ್ ಇಂದು ಹೆಂಗಿದೆ ಅಂತ ತೋರಿಸ್ತೀನಿ. ಬಟ್ ಇದು ಓಕೆ. ಸೊ ಫೈನಲಿ ನಮ್ಮ ಮೋಸ್ಟ್ ಅವೈಟೆಡ್ ಬಿರಿಯಾನಿ ಬಂದಿದೆ. ವಾವ್, ಇದು ನ್ಯಾಚುರಲ್ ಬಿರಿಯಾನಿ. ಚೈನೀಸ್ ಬಿರಿಯಾನಿಗಳು ಮಾಡ್ತಾರೆ, ಬಾಯಿಗಿಡೋದಕ್ಕಾಗಲ್ಲ. ಚೈನೀಸ್ ಅವ್ರು ಬಿರಿಯಾನಿನೇ ಮಾಡಲ್ಲ. ಯಾರು ಹೇಳಿದ್ ಬನ್ನಿ ತೋರಿಸ್ತೀನಿ. ಚೈನೀಸ್ ಅವ್ರು ಯಾರು ಬಿರಿಯಾನಿ ಮಾಡಲ್ಲ. ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್ ಮಾಡೋದು. ನನ್ನ ಗಂಡ ಹೇಳೋದಕ್ಕೂ ಆ ಚೈನೀಸ್ ಫುಡ್ ನಾನು ತಗೊಂಡು ತಿನ್ನೋದಕ್ಕೂ ಅದು ಕೆಟ್ಟದಾಗ ಬೇರೆ ಇತ್ತು. ಬಟ್ ನೀವಿಲ್ಲಿ ಫೋರಮ್ ಮಾಲ್ಗೆ ಬಂದ್ರೆ ಈ ಬಿರಿಯಾನಿನ ಟ್ರೈ ಮಾಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಸೊ ನಾವು ಇವಾಗ ತಿಂದ್ಬಿಟ್ಟು ಟೇಸ್ಟ್, ಎವ್ರಿ ಟೈಮ್ ಯೂಶಲಿ ಚೆನ್ನಾಗಿರುತ್ತೆ, ಅದಕ್ಕೆ ತಗೊಳ್ಳೋದು. ಇವಾಗ ತಿಂದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತಾನು ಹೇಳ್ತೀವಿ. ಟೂ ಸ್ಪೈಸಿ. ಇಲ್ಲೇನೋ ಈ ಸತಿ ಎಕ್ಸ್ಟ್ರಾ ಇದೇನೋ ಚಿಲ್ಲಿ ಸೂಪ್ ತರ ಏನೋ ಕೊಟ್ಟಿದ್ದಾರೆ. ರೆಗ್ಯುಲರ್ ಆಗಿ ತಿನ್ನೋ ಬಿರಿಯಾನಿ ಇದು. ಆ ಬಿರಿಯಾನಿನ ತೋರಿಸಿ. ಇಲ್ಲಿ ಬಿರಿಯಾನಿ
ಬಿರಿಯಾನಿ ಇಲ್ಲಿ ಸ್ಪೆಷಲ್ ಏನಂದ್ರೆ ಈ ತರ ಏನೋ ಎಕ್ಸ್ಟ್ರಾ ಟಾಪಿಂಗ್ ಚಿಕನ್ ಕೊಡ್ತಾರೆ. ಸೊ ಟೇಸ್ಟಿ ಆಗಿರುತ್ತೆ. ಬಟ್ ಇದು ಹೈದರಾಬಾದಿ ಬಿರಿಯಾನಿ ತರ ಇರಲ್ಲ. ಇಲ್ಲಿ ನಾಟಿ ಸ್ಟೈಲ್ ಬಿರಿಯಾನಿಗೆ ಈ ತರ ಹಾಕೊಡೋದೇ ಇಲ್ಲಿ ಸ್ಪೆಷಾಲಿಟಿ. ಅದ್ರ ಜೊತೆ ಇದು ಚಿಕನ್ ಶೇರ್ವಾ, ಮೊಸರು ಬಜ್ಜಿ, ಆಮೇಲೆ ಈ ಚಿಕನ್ ಸೂಪ್ ಈ ಸತಿ ಏನೋ ಫಸ್ಟ್ ಟೈಮ್ ಇಲ್ಲಿ ಕೊಟ್ಟಿರೋದು. ಸೊ ಎಮ್ಮೆ ಆಗಿದೆ. ಬಟ್ ಈ ಗೇಮ್ ಚೇಂಜರ್ ಇಲ್ಲಿ ಏನು ಅಂತ ಅಂದ್ರೆ ಚಿಲ್ಲೀಸ್ ಇದ್ರ ಜೊತೆಗೆ ಬಿರಿಯಾನಿ ತಿಂತಾರೆ ಬಾಯೆಲ್ಲ ಫಾರ್ ಎಕ್ಸ್ಟ್ರಾ ಸ್ಪೈಸ್, ಎಕ್ಸ್ಟ್ರಾ ಉರಿ. ಯಾವಾಗ ನಾವು ಬಿರಿಯಾನಿ ತಗೊಂಡ್ರು ಏನೇ ತಗೊಂಡ್ರು ಒಂದು ಇದು ಇದೆ, ಏನು ಅಂತ ಅಂದ್ರೆ ಅದು ನಾನು ಬಿಸಿ ಇದೀನಿ ಅಂತೆಲ್ಲ ಭಯ ಬೀಳ್ಬೇಡಿ. ಕ್ಲೈಂಟ್ಸ್ ಜೊತೆ ಚಾಟ್ ಮಾಡ್ತಾ ಇದೀನಿ. ನಮ್ಮ ವೈಫ್ ಸಖತ್ತಾಗಿ ಮಾತಾಡ್ತಾರೆ. ಮಾತಾಡೋದಕ್ಕೆ ಎಷ್ಟೊಂದ್ ಜನ ಫಿದಾ ಆಗ್ಬಿಡ್ತಾರೆ. ನೋಡಿ ಹೆಂಡತಿಗೆ ಟೈಮೇ ಕೊಡಲ್ಲ. ನೀವು ಈ ತರ ಎಷ್ಟೊಂದ್ ಜನ ಇದೇ ಪ್ರಾಬ್ಲಮ್ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲಿ ಈ ಬಿರಿಯಾನಿ ನಾವ್ ಯಾವಾಗ ಎಲ್ಲೋದ್ರೂ ನಾನು ಫಸ್ಟ್ ನಾನ್ ತಿನ್ನಲ್ಲ, ನಮ್ಮ ಪತಿದೇವ್ಗೆ ತಿನ್ಸ್ಬಿಟ್ಟೆ ಆಮೇಲೆ ನಾನು ತಿನ್ನೋದು. ಹೆಂಗಿದೆ ಬಿರಿಯಾನಿ? ಆಸ್ ಯೂಶುವಲ್ ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ನನ್ನ ಗಂಡಂಗೆ ಮೆಣಸಿನ್ಕಾಯಿ ಇಟ್ಟಿಲ್ಲ, ಹಾಕಿ ಕೊಟ್ಟಿಲ್ಲ. ಐ ವಿಲ್ ಆಡ್ ಇಟ್ ವಿತ್ ಎಕ್ಸ್ಟ್ರಾ ಚಿಲ್ಲಿ. ಯಾಕೆ ಇಷ್ಟೊಂದು ದೊಡ್ಡದಾಗಿ ಕಟ್ ಮಾಡ್ಬಿಟ್ಟಿದ್ದಾನೆ ಚಿಲ್ಲಿ? ಎಕ್ಸ್ಟ್ರಾ ಸ್ಪೈಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರು. ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಎಲ್ಲ ಟೈಮು ಇವ್ರು ಬ್ಯುಸಿನೇ ಇರ್ತಾರೆ. ಸೊ ಮನೆಯಲ್ಲೂ ಅಷ್ಟೇ ನಾನೇ ಊಟ ತಿನ್ಸೋದು ಡೈಲಿ. ವಿತ್ ಚಿಲ್ಲಿ ಅದು ಈ ಸರಿ ದೊಡ್ಡದು ಕಟ್ ಮಾಡ್ಬಿಟ್ಟಿದ್ದಾರೆ. ಖಾರ ಹೆಂಗಿದೆ ಅಂದ್ರೆ ಬಾಯಿ ಬಿಡೋದಕ್ಕೆ ಆಗುತ್ತೆ. ಸೂಪರ್ ಆಗಿದೆ. ಅದು ನಮ್ಮ ವೈಫ್ ತಿನ್ನಿಸ್ತಾ ಹೇಳಿ ಇವಾಗ ಬಿರಿಯಾನಿನ. ನಮ್ಮ ಕೈ ಗಲೀಜಿಲ್ಲ ಇವತ್ತು. ಇನ್ನೇನಿತ್ತು? ಕ್ಯಾಮ್ರಾಗೋಸ್ಕರ ಅಂತಲ್ಲ, ಯೂಶಲಿ ನಾವ್ ಎಲ್ಲೋದ್ರೂ ಇವ್ರು ನಂಗೆ ತಿನ್ನಿಸ್ತಾರೆ, ಇಲ್ಲಾಂದ್ರೆ ನಾನು ಇವ್ರು ತಿನ್ನಿಸ್ತೀನಿ. ಫೈನಲಿ ನಾವು ನಮ್ಮ ಡಿನ್ನರ್ನ ಐಸ್ ಕ್ರೀಮ್ ಇಂದ ಕಂಪ್ಲೀಟ್ ಮಾಡ್ತಾ ಇದೀವಿ. ತುಂಬಾ ದಿನ ಆಯ್ತು ನಾವು ಐಸ್ ಕ್ರೀಮ್ ತಿಂದು. ಬಿಕಾಸ್ ನಾವು ಇಷ್ಟು ದಿನ ಡಯಟ್ ಅಲ್ಲಿ ಇದ್ವಿ. ಇವತ್ತು ಒಂದ್ ಸ್ವಲ್ಪ ಚೀಟ್ ಮಾಡ್ತಾ ಇದೀವಿ ಅಂತ ಚೀಟಾಗಿ ಐಸ್ ಕ್ರೀಮ್ ತಿಂತಾ ಇದೀವಿ. ಮ್ಯಾಂಗೋ ಅವಳಿದು. ನಂದಿದು ಇದು ಅಂದ್ರೆ ಇದು ಚಾಕ್ಲೇಟ್ ಚೆನ್ನಾಗಿ ಬಂದಿದೆ. ಬೇಡ ಬಿಡಿ, ಯು ಆರ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಗೈಸ್, ಫೈನಲಿ ಇಷ್ಟು ತಿಂದು, ಇಷ್ಟು ಐಸ್ ಕ್ರೀಮ್ಸು, ಫುಡ್ಡು ಎಲ್ಲ ತಿಂದು ಮುಗಿಸಿದ್ವಿ. ಹೀಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಬಟ್ ನಾನು ಎಲ್ರಿಗೂ ಒಂದು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ. ನೈಟ್ ನಾನು ಮಲ್ಗೋ ಟೈಮ್ ಯಾವಾಗಲೂ ಒಂದು ಗ್ರೀನ್ ಟೀ ಕುಡಿತೀನಿ. ಸೊ ನಿಮ್ಮ ಕ್ಯಾಲರೀಸ್ ಸ್ವಲ್ಪ ಬರ್ನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ದ ಟಿಪ್, ನೀವು ಟ್ರೈ ಮಾಡ್ಬೋದು. ಸೊ ಗುಡ್ ನೈಟ್, ಶುಭರಾತ್ರಿ. ಇವತ್ತಿನ ದಿನ ನಾವು ಮುಗಿಸ್ತಾ ಇದ್ದೀವಿ. ಟೇಕ್ ಕೇರ್.